ಬಾಗಲಕೋಟೆ ಬಂಡಾಯ ಅಭ್ಯರ್ಥಿಯಾಗುವಂತಹ ಚಿಂತನೆ ಇದೆ ಅಂತ ಹೇಳಿ ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ್ ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇನ್ನೆರಡು ದಿನದಲ್ಲಿ ಬೆಂಬಲಿಗರ ಜೊತೆ ಮಾತನಾಡಿ ಇದ್ರ ಬಗ್ಗೆ ಫೈನಲ್ ಡಿಸಿಷನ್ ಅನ್ನ ತಗೊಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಬಾಗಲಕೋಟೆ ಬಂಡಾಯ ಅಭ್ಯರ್ಥಿಯಾಗೋ ಚಿಂತನೆ ಇದೆ. 2-3 ದಿನಗಳಲ್ಲಿ ಬೆಂಬಲಿಗರ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಪಂಚಮಸಾಲಿ ಸಮುದಾಯದ ಪರ ಹೋರಾಟ ಮಾಡಿದ್ದೀನಿ, ದೊಡ್ಡ ನಾಯಕಿಯಾಗಿ ಬೆಳೀತಾ ಇದ್ದಾರೆ ಅಂತೇಳಿ ಯಾರೋ ನನಗಾಗದೇ ಇರೋರು ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ. ಸಿಎಂ ಕೂಡ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ರು ಈ ಹಿಂದೆ. ಈಗ ಸಿಎಂ ಕೂಡ ಯಾರದ್ದೋ ಒತ್ತಡಕ್ಕೆ ಮಣಿದಿದ್ದಾರೆ ಅಂತೇಳಿ ಆರೋಪ ಮಾಡಿ ಇದೀಗ ಬಂಡಾಯ ಅಭ್ಯರ್ಥಿಯಾಗುವಂತಹ ಸುಳಿವನ್ನ ಕೊಡ್ತಾ ಇದ್ದಾರೆ. 2-3 ದಿನದಲ್ಲಿ ಬೆಂಬಲಿಗರ ಜೊತೆ ಸಭೆ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು. ಕೊನೆಗೂ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಹಂಚಿಕೆ ಆಗಿದೆ. ಈಗಲೂ ಕೂಡ ಅಸಮಾಧಾನವನ್ನು ಹೊಂದಿದ್ದಾರೆ. ಈಗ ನಮ್ಮ ಜೊತೆಗೆ ಅವರೇ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನಿನ್ನೆ ಕೂಡ ಸಿಎಂ ಜೊತೆ ಮೀಟಿಂಗ್ ಮಾಡಿದ್ರಿ. ಯಾವುದೇ ಸೂಕ್ತವಾದಂಥ ಭರವಸೆಗಳು ತಮಗೆ ಸಿಕ್ಕಿಲ್ಲ ಅನ್ನುವಂಥದ್ದು. ಈಗ ಭರವಸೆಗಳು ಸಿಕ್ಕಿಲ್ಲ ಅಂದಾಗೂ ಕೂಡ ಕಾಂಗ್ರೆಸ್ ಪರ ಕೆಲಸ ಮಾಡ್ತೀರಾ ಹೇಗೆ? ನೋಡಿ, ಇದಕ್ಕೆ ನನ್ನ ಮನಸ್ಸಾಕ್ಷಿ, ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ. ಇವತ್ತು ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಹೋಗಿ ಮಾತಾಡೋದಕ್ಕೆ ನನಗೆ ಯಾವತ್ತೂ ಕೂಡ ನಾನು ನೇರ ನಿಷ್ಠೆಯಿಂದ ಬಂದಂಥವಳು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಪ್ರಚಾರ ಕಾರ್ಯಕ್ರಮದಲ್ಲಿ ಇವತ್ತು ತಟಸ್ಥವಾಗಿ ಉಳಿತೀನಿ ಅಂತೇಳಿ ನಾನು ಹೇಳಿದ್ದೀನಿ ಈಗಾಗಲೇ ನಾಯಕರಿಗೆ. ನನ್ನ ಮನಸ್ಸು ಆತ್ಮಸಾಕ್ಷಿ ಒಪ್ಪಲಾರ್ದ ಕಾರಣ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ನಾನು ಸದ್ಯದ ಮಟ್ಟಿಗೆ ತಟಸ್ಥವಾಗಿ ಉಳಿತೀನಿ ಅಂತೇಳಿ ನಾನು ನಿನ್ನೆ ನಾಯಕರಿಗೆ ಹೇಳಿದ್ದೀನಿ. ಈಗ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲುವಂಥ ಯೋಚನೆಗಳು ಏನಾದರೂ ಇದಾವೆ? ಇದನ್ನ ನನ್ನ ಎಲ್ಲ ಜಿಲ್ಲೆಯ ಜನರ ಜೊತೆಗೆ ನಾನು ಚರ್ಚೆಯನ್ನು ಮಾಡಿ ಮತ್ತೊಮ್ಮೆ ಬೆಂಬಲಿಗರ ಸಭೆಯನ್ನು ಕರೆದು ಮತ್ತೆ ಮಾತಾಡಿ ಅದರ ಬಗ್ಗೆ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಇದು ಕೇವಲ ನನ್ನ ನಿಲುವಲ್ಲ, ನನ್ನೆಲ್ಲ ಜಿಲ್ಲೆಯ ಜನರು ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಿ ಅನ್ನುವಂಥ ಆಸೆ ಸಾಕಷ್ಟು ಜನಕ್ಕಿತ್ತು. ಇನ್ನೆಲ್ಲೋ ಅಭಿಮಾನಿಗಳಿಗೆ ಬಂಡಾಯ ಅಭ್ಯರ್ಥಿಯಾಗಲಿ ನಿಲ್ಲಿ ಅಂತೇಳಿ ಅನ್ನುವಂಥ ಆಸೆ ಇದೆ. ಇವೆಲ್ಲವನ್ನು ಒಟ್ಟಾಗಿ ನಾವು ಕ್ರೋಢೀಕರಿಸಿ ನಾವು ಮುಂದಿನ ದಿನಮಾನದಲ್ಲಿ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಬಾಗಲಕೋಟೆ ಅಭ್ಯರ್ಥಿ ಆಗ್ತೀರಿ? ಅದೇ ಇವತ್ತು ನಾನು ಬಾಗಲಕೋಟೆ ಅಭ್ಯರ್ಥಿ ಆಗ್ತೀನಿ ಅಂತ ನಾನು ಹೇಳಿದ್ದೀನಿ. ಇದು ನನ್ನ ಜಿಲ್ಲೆಯ ಜನರಿಗೆ ಬಿಟ್ಟಂಥದ್ದು. ಇವತ್ತು ಅವರು ಅಭ್ಯರ್ಥಿ ಆಗ್ರಿ ಅಂತಂದರೆ ನಾನು ಅಭ್ಯರ್ಥಿ ಆಗ್ತೀನಿ. ಅವ್ರೇನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತಾರೆ ನೋಡಬೇಕಲ್ಲ. ಮುಂದಿನ ರಾಜಕೀಯ ಭವಿಷ್ಯ ಇವತ್ತು ನಿರ್ಣಾಯಕರು ಅವರಾಗಿರೋದ್ರಿಂದ ಅವರೇನು ನನಗೆ ಸಲಹೆ ಸೂಚನೆಗಳನ್ನು ನನ್ನ ಹಿತೈಷಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಮಾರ್ಗದರ್ಶಕರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಏನು ತೀರ್ಮಾನ ತಗೋತಾರೆ ನೋಡೋಣ. ಪಕ್ಷಕ್ಕಾಗಿ ದುಡಿದಿದ್ದೀರಿ, ಎಲ್ಲವನ್ನು ಗಮನಿಸಿದ್ದಾರೆ. ಸೊ ಅವರು ನಿಲ್ಲಿ ಅಂತಂದರೆ ನೀವು ನಿಲ್ತೀರಿ? ಖಂಡಿತವಾಗ್ಲೂ ಅವ್ರು ನಿಲ್ಲಿ ಅಂತೇಳಿ ಒಮ್ಮತದ ನಿರ್ಧಾರ, ಎಲ್ಲ ಜಿಲ್ಲೆಯ ಜನರದ ನಿರ್ಧಾರ ಬಂದರೆ ನಾನು ಅದಕ್ಕೆ ಸೂಕ್ತವಾದಂಥ ನಿರ್ಧಾರವನ್ನು ತಗೋತೀನಿ. ತೀರ್ಮಾನ ಯಾವಾಗ ಆಗ್ಬೋದು ಮೇಡಮ್? ತೀರ್ಮಾನ ನನಗೆ ಈಗ ಸದ್ಯದ ಮಟ್ಟಿಗೆ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಇನ್ನು ಒಂದು 3-4 ದಿನ, ಇನ್ನು 12ನೇ ತಾರೀಕಿಂದ ಇರುವಂಥದ್ದು ನಾಮಿನೇಷನ್ನು, ಅಷ್ಟರೊಳಗಡೆ ತೀರ್ಮಾನ ಆಗುತ್ತೆ. ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಇನ್ನೊಂದು ಮೇಡಮ್, ಪ್ರಮುಖವಾಗಿ ಟಿಕೆಟ್ ತಪ್ಪಿಸುವಂಥ ಹುನ್ನಾರ ಷಡ್ಯಂತ್ರವನ್ನು ಯಾವ ನಾಯಕರು ನಿಮ್ಮ ಜಿಲ್ಲೆಯವರು ಮಾಡಿದ್ರ, ಹೊರ ಜಿಲ್ಲೆಯವರು ಮಾಡಿದ್ರ? ನೋಡಿ, ಇವತ್ತು ಎಲ್ಲರಿಗೂ ಟಿಕೆಟ್ ಸಿಕ್ಕಿದೆ, ನಾನೊಬ್ಬಳಿಗೆ ಇವತ್ತು ಟಿಕೆಟ್ ತಪ್ಪಿದೆ ಅಂತಂದಾಗ ಯಾರು ಷಡ್ಯಂತ್ರ ಮಾಡಿದ್ರು, ಇವತ್ತು ಟಿಕೆಟ್ ತಪ್ಪಿದೆ ಅನ್ನುವಂಥದ್ದು ಮುಖ್ಯವಾದದ್ದು. ಯಾರು ಷಡ್ಯಂತ್ರ ಮಾಡಿ, ಜಿಲ್ಲೆಯವ್ರು ಮಾಡಿದ್ರು, ಹೊರ ಜಿಲ್ಲೆಯವ್ರು ಮಾಡಿದ್ರು, ಇನ್ಯಾರೋ ಮಾಡಿದ್ರು, ಅದು ನನಗೆ ಗೊತ್ತಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು, ನಿಮ್ಮ ಜಿಲ್ಲೆಯ ಶಾಸಕರು ನಿನ್ನ ಹೆಸರು ಹೇಳಿಲ್ಲಮ್ಮ, ಹಂಗಾಗಿ ನಾವು ಕೊಡೋದಕ್ಕಾಗಲಿಲ್ಲ ಅಂತೇಳಿ ಅವ್ರು ಹೇಳ್ತಾ ಇರೋಂಥದ್ದು. ಎಲ್ಲೋ ವೀಣಾ ಕಾಶಪ್ಪನವ್ರು ಇಷ್ಟು ಪ್ರಬಲರಾಗೋದ್ರ, ಒಂದು ಚುನಾವಣೆ ಟಿಕೆಟ್ ಸಿಕ್ಕರೆ ಗೆದ್ದು ಬಂದು ಪ್ರಬಲ ವ್ಯಕ್ತಿ ಆಗ್ತಾರೆ ಅನ್ನುವಂಥದ್ದು ಆತಂಕ ಶುರುವಾಗಿತ್ತ, ಯಾವ ನಾಯಕರಿಗೆ ಶುರುವಾಗಿದೆ ಅದು ಗೊತ್ತಿಲ್ಲ ನನಗೆ. ನಾನೊಬ್ಬ ಸಾಮಾನ್ಯ ಮನುಷ್ಯಲಿ ಹೊರತು ನಾನೇನು ಪ್ರಬಲ ನಾಯಕಿ ಅಲ್ಲ. ಆದರೂ ಕೂಡ ಇವತ್ತು ಪ್ರಬಲ ನಾಯಕಿ ಅಂತೇಳಿ ಭಾವಿಸಿದ್ರೆ ಗೊತ್ತಾಗಲಿಲ್ಲ ನನಗೆ. ಅಂತಿಮವಾಗಿ ಜನರ ನಿರ್ಧಾರವೇ ನಿಮ್ಮ ನಿರ್ಧಾರ ಮೇಡಮ್? ಹೌದು, ಖಂಡಿತವಾಗ್ಲೂ ಇವತ್ತು ಇನ್ನು ಜಿಲ್ಲೆಯ ಜನರ ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಬದಲಾಗಿರ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ವೀಣಾ ಕಾಶಪ್ಪನವರ ಕೊನೆಯದಾಗಿರ್ತಕ್ಕಂತಹ ಮಾತುಗಳು. ನನ್ನ ಜನರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದಲಾಗಿರ್ತೇನೆ, ಅವರು ಚುನಾವಣೆಗೆ ನಿಲ್ಲಿ ಅಂದರೆ ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.